ಕಳ್ಳ 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 ಇವನು ಅಂತಿಂಥ ಕಳ್ಳ ಅಲ್ಲ. ಬರೋಬ್ಬರಿ 140 ಪ್ರಕರಣಗಳಲ್ಲಿ ಬೇಕಾಗಿದ್ದಂಥ ಖತರ್ನಾಕ್ ಕಳ್ಳ. ಲಾಕ್ ಆಗಿದ್ದಂಥ ಮನೆಗಳೇ ಇವನ ಟಾರ್ಗೆಟ್. ಅದರಲ್ಲೂ ಮನೆ ಮುಂದೆ ಹೆಣ್ಮಕ್ಕಳ ಚಪ್ಪಲಿ ಇದ್ರಂತೂ ಇವನಿಗೆ ಲಕ್ ಖುಲಾಯಿಸಿದಷ್ಟು ಖುಷಿ. ಇವನೇ ಬೇರೆ, ಇವನ್ ಕಳ್ಳತನದ ಸ್ಟೈಲೇ ಬೇರೆ. ಆದ್ರೆ ಪೊಲೀಸರು ನಮ್ ಸ್ಟೈಲು ಸ್ವಲ್ಪ ನೋಡಪ್ಪ ಅಂತ ಹೇಳಿ ಹಿಡಿದು ಹಾಕಿದ್ದಾರೆ. ನಕಲಿ ಕೀ ಬಳಸಿ ಕಳ್ಳತನ, ಖತರ್ನಾಕ್ ಅರೆಸ್ಟ್. ಬಂಧಿತನಿಂದ 779 ಗ್ರಾಂ ಚಿನ್ನಾಭರಣ ವಶಕ್ಕೆ. ಒಂದಲ್ಲ ಎರಡಲ್ಲ, ಸುಮಾರು 140 ಪ್ರಕರಣಗಳಲ್ಲಿ ಬೇಕಾಗಿದ್ದ ಖತರ್ನಾಕ್ ಕಳ್ಳನನ್ನ ಮಡಿವಾಳ ಪೊಲೀಸರು ಬಂಧಿಸಿದ್ದಾರೆ. ಉತ್ತರಹಳ್ಳಿ 43 ವರ್ಷದ ಪ್ರಕಾಶ್ ಅಲಿಯಾಸ್ ಬಾಲಾಜಿಯನ್ನ ಅತ್ತಿಬೆಲೆಯ ಆತನ ನಿವಾಸದಲ್ಲಿ ಹೆಡೆಮುರಿ ಕಟ್ಟಲಾಗಿದೆ. ಬಂಧಿತನ ಬಳಿಯಿಂದ 80 ಲಕ್ಷ ಮೌಲ್ಯದ 779 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಈ ಕಿಲಾಡಿ ಕೈ ಚಳಕ ತೋರುತ್ತಿದ್ದಿದ್ದೇ ರೋಚಕ. ಲಾಕ್ ಮಾಡಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಖತರ್ನಾಕ್ ಕಳ್ಳ ತಂತಿ ಬಳಸಿ ಕೀ ಮಾಡ್ಯೂಲ್ ತೆಗೆದುಕೊಳ್ತಿದ್ದ. ಬಳಿಕ ಡೂಪ್ಲಿಕೇಟ್ ಕೀ ತಯಾರಿಸಿ ಆರಾಮಾಗಿ ಕಳ್ಳತನ ಮಾಡ್ತಿದ್ದ. ಅಲ್ಲದೆ ರೆಡಿ ಇದ್ದ ಅಪಾರ್ಟ್ಮೆಂಟ್ ಒಳಗೆ ಖರೀದಿ ಮಾಡುವವನಂತೆ ಎಂಟ್ರಿ ಕೊಡ್ತಿದ್ದ. ಆ ವೇಳೆ ಕೀ ಮಾಡ್ಯೂಲ್ ಪಡೆಯುತ್ತಿದ್ದ. ಒಂದು ಕೀ ಎಗರಿಸ್ತಿದ್ದ. 6-7 ತಿಂಗಳ ನಂತರ ಅದೇ ಅಪಾರ್ಟ್ಮೆಂಟ್ಗೆ ಮತ್ತೆ ಎಂಟ್ರಿ ಕೊಟ್ಟು ಕನ್ನ ಹಾಕ್ತಿದ್ದ. ಅದರಲ್ಲೂ ಮನೆ ಎದುರು ಲೇಡೀಸ್ ಚಪ್ಪಲಿ ಇರೋ ಮನೆಗಳೇ ಟಾರ್ಗೆಟ್ ಮಾಡಿ ಲೇಡೀಸ್ ಮನೆಯಲ್ಲಿದ್ರೆ ಗೋಲ್ಡ್ ಇರುತ್ತೆಂದು ಕಳ್ಳತನಕ್ಕೆ ಆಯ್ಕೆ ಮಾಡ್ಕೊಳ್ತಿದ್ದ. ನಂತರ ಕಳ್ಳತನ ಮಾಡಿ ಸ್ವಿಗ್ಗಿ, ಜೊಮ್ಯಾಟೊ ಬಟ್ಟೆ ಬ್ಯಾಗ್ ಹಾಕೊಂಡು ಎಸ್ಕೇಪ್ ಆಗ್ತಿದ್ದ. ಪ್ರಕಾಶ್ ಅಲಿಯಾಸ್ ಬಾಲಾಜಿ ಅವ್ರ 43 ಇಯರ್ಸ್ ಏಜ್. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಅವ್ರದ್ದು ಸಂಬಂಧಪಟ್ಟ 116 ಕೇಸಸ್ ಆಲ್ರೆಡಿ ಹಳೆಯದು ಕೇಸ್ ರಿಜಿಸ್ಟರ್ ಆಗಿದೆ. ಅಂದಾಜು 75 ಲ್ಯಾಕ್ಸ್ ವರ್ತ್, 779 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ಪ್ಲಸ್ 2 ವೀಲರ್ ಅವರು ಸೀಸ್ ಮಾಡಿದ್ದಾರೆ. ಉತ್ತರಹಳ್ಳಿಯಲ್ಲಿ ತನ್ನ ಪತ್ನಿ ಜೊತೆಗೆ ವಾಸವಿದ್ದ ಆರೋಪಿ ಪ್ರಕಾಶ್ 2001ರಿಂದ ಅಪ್ರಾಪ್ತನಾಗಿದ್ದಾಗಲೇ ಕಳ್ಳತನಕ್ಕಿಳಿದಿದ್ದ. ಬಾಲ್ಯದಲ್ಲಿ ಹೆತ್ತವರನ್ನ ಕಳೆದುಕೊಂಡು ಚಿಕ್ಕಮ್ಮನ ಬಳಿ ಬೆಳೆದಿದ್ದ ಪ್ರಕಾಶ್ ಚಿಂದಿ ಆಯುವ ಕೆಲಸ ಮಾಡಿಕೊಂಡು ಕಳ್ಳತನ ಕಲಿತಿದ್ದ. ಅಷ್ಟೇ ಅಲ್ಲ, ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಿ ಕಳ್ಳತನ ಶೈಲಿ ಅಪ್ಡೇಟ್ ಮಾಡ್ಕೊಳ್ತಿದ್ದ. ಆರಂಭದಲ್ಲಿ ಕಳ್ಳತನ ಮಾಡ್ತಿದ್ದ ಚಿನ್ನವನ್ನ ಗಿರ್ವಿ ಇಡ್ತಿದ್ದ ಪ್ರಕಾಶ್ ಪದೇ ಪದೇ ಬಂಧನವಾದ್ದರಿಂದ ಈತನ ದಾಖಲಾತಿಗಳೆಲ್ಲ ಬ್ಲಾಕ್ ಆಗಿತ್ತು. ಹೀಗಾಗಿ ರಾಜೀವ್ ಎಂಬಾತನಿಂದ ಚಿನ್ನ ಸೇಲ್ ಮಾಡಿಸ್ತಿದ್ದ. ಬಂದ ಹಣವನ್ನ IPL ಬೆಟ್ಟಿಂಗ್, ಮದ್ಯಪಾನ, ಗಾಂಜಾ, ಹುಡುಗಿಯರ ಶೋಕಿಗೆ ಬಳಕೆ ಮಾಡ್ತಿದ್ದ. ಕಳೆದ ಮೇ 16ರಂದು ಸಿಸಿಬಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಬಿಡುಗಡೆಯಾದ ಬಳಿಕ ಕೈಚಳಕ ತೋರಿದ್ದ. ಹೀಗಾಗಿ ನಗರದ 10ಕ್ಕೂ ಅಧಿಕ ಠಾಣೆಗಳ ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸುತ್ತಿದ್ದರು. ಪ್ರಕಾಶ್ನ ಪತ್ನಿ ಮತ್ತು ಪರಿಚಿತರ ಫೋನ್ ಕರೆ ವಿವರಗಳ ಮೇಲೆ ಪೊಲೀಸರು ನಿಗಾ ವಹಿಸಿದ್ದರು. ಅತ್ತಿಬೆಲೆಯಲ್ಲಿ ಆರೋಪಿ ವಾಸವಿರುವ ಮಾಹಿತಿ ಪಡೆದ ಮಡಿವಾಳ ಠಾಣೆ ಪೊಲೀಸರು ಸದ್ಯ ಪ್ರಕಾಶ್ ಜೊತೆಗೆ ರಾಜೀವ್ನನ್ನು ಬಂಧಿಸಿದ್ದು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ. ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.